ಕ್ರ್ಯಾಶ್ ಕೋರ್ಸ್ ನಂಬರ್ 25. ಸ್ನೇಹಿತರೆ, ಹಿಂದಿನ ವಿಡಿಯೋ ಕ್ರ್ಯಾಶ್ ಕೋರ್ಸ್ ನಂಬರ್ 24 2 ಪ್ರಶ್ನೆಗಳನ್ನು ನಿಮಗೆ ಉತ್ತರಿಸಲು ಅವಕಾಶ ಕೊಡಲಾಗಿತ್ತು. ಅದರಲ್ಲಿ ಎಲ್ಲರೂ ಸರಿಯಾಗಿ ಉತ್ತರವನ್ನು ನೀಡಿದರೆ. ಅದರಲ್ಲಿ ಟಾಪ್ 5 ಜನರು ಯಾರು ಉತ್ತರವನ್ನು ಕೊಟ್ಟಿದ್ದಾರೆ ಅವರ ಸ್ಕ್ರೀನ್ಶಾಟನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ರಶ್ಮಿ ಬಡಿಗೇರನ್ನವರು ಸಮಾಜಶಾಸ್ತ್ರದ ಪಿತಾಮಹ, ಆಗಸ್ಟ್ ಕಾಂಟೆ ಮತ್ತು ರೇಖಾಗಣಿತದ ಶಾಸ್ತ್ರದ ಪಿತಾಮಹ ಯೂಕ್ಲಿಡ್ ಅಂತ ಹೇಳಿದ್ದಾರೆ. ಅವ್ರದ್ದು ಸರಿಯಾದ ಉತ್ತರ. ಮಧುಮನು ಅವರು ಕೂಡ ಸರಿಯಾಗಿ ಹೇಳಿದ್ದಾರೆ. ಆಮೇಲೆ ಹನುಮನಾಯಕ ಹನುಮಂತ ಅನ್ನೋರು ಕೂಡ ಸರಿಯಾಗಿ ಹೇಳಿದ್ದಾರೆ. ಬಸವಲಿಂಗ BSH ಅನ್ನೋರು ಕೂಡ ಕರೆಕ್ಟಾಗಿ ಹೇಳಿದ್ದಾರೆ. ಅಂಬಿಕಾ ಗುತ್ತೇದಾರ್ ಅನ್ನೋರು ಕೂಡ ಕರೆಕ್ಟಾಗಿ ಹೇಳಿದ್ದಾರೆ. ಉಳಿದಂತೆ ಎಲ್ಲರೂ ಕೂಡ ಕರೆಕ್ಟಾಗಿ ಹೇಳಿದರೆ ನಿಮಗೂ ಕೂಡ ಅವಕಾಶಗಳು ಮುಂದಿನ ವಿಡಿಯೋದಲ್ಲಿ ಬರಲಿವೆ. ಈ ಎಲ್ಲ ವಿಡಿಯೋಗಳಿಗೆ ಸುಮಾರು 5 ಸೆಕೆಂಡ್ಗಳ ಕಾಲಾವಕಾಶವನ್ನು ಕೊಡಲಾಗುವುದು ನೀವು ವಿಚಾರ ಮಾಡಲು. ಮೊದಲನೇ ಪ್ರಶ್ನೆ, ಅಚ್ಚ ಕನ್ನಡದ ಮೊದಲ ದೊರೆ ಯಾರು? ಇದರ ಉತ್ತರ ಮಯೂರವರ್ಮ. ಕನ್ನಡದ ಮೊದಲ ಕವಿ ಯಾರು? ಇದರ ಉತ್ತರ ಪಂಪ. ಸ್ನೇಹಿತರೆ, ಇವೆಲ್ಲ ತುಂಬ ಸಿಲ್ಲಿ ಕ್ವಶನ್ಸ್ ಅನಿಸ್ಬೋದು, ಬೇಸಿಕ್ ಕ್ವಶನ್ಸು. ಯಾಕಂದರೆ ಈಗ ಯಾರು ಫ್ರೆಷರ್ಸ್ ಬರ್ತಾ ಇದ್ದಾರೆ ಈ ಫೀಲ್ಡ್ಗೆ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾರು ಹೊಸದಾಗಿ ಬರ್ತಾ ಇದ್ದಾರೆ ಅವರಿಗೂ ಕೂಡ ಇದು ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಈ ಥರ ಕ್ವಶನ್ಗಳನ್ನು ಇಲ್ಲಿ ಹಾಕಿದ್ದೀನಿ. ಕನ್ನಡದ ಮೊದಲ ಶಾಸನ ಯಾವುದು? ಇದರ ಉತ್ತರ ಹಲ್ಮಿಡಿ ಶಾಸನ. ತ್ರಿಪದಿ ಛಂದಸ್ಸಿನ ಮೊದಲ ಬಳಕೆ ಆಗಿದ್ದು ಎಲ್ಲಿ? ಇದರ ಉತ್ತರ ಬಾದಾಮಿಯ ಕಪ್ಪೆ ಅರೆಭಟ್ಟನ ಶಾಸನ. ಕನ್ನಡದ ಮೊದಲ ಲಕ್ಷಣ ಗ್ರಂಥ ಯಾವುದು? ಇದರ ಉತ್ತರ ಕವಿರಾಜ ಮಾರ್ಗ. ಇದನ್ನು ರಚಿಸಿದವರು ಶ್ರೀ ವಿಜಯ ಮತ್ತು ಅಮೋಘ ವರ್ಷ ನೃಪತುಂಗ ಅನ್ನೋದು ಒಂದು ವಿವಾದ ಇದೆ, ಆದರೆ ಆದಷ್ಟು ಸಮೀಪದ ಉತ್ತರ ಶ್ರೀ ವಿಜಯ. ಕನ್ನಡದ ಮೊದಲ ನಾಟಕ ಯಾವುದು? ಇದರ ಉತ್ತರ ಮಿತ್ರವಿಂದ ಗೋವಿಂದ. ಇದನ್ನು ರಚನೆ ಮಾಡಿದವರು ಸಿಂಗರಾರ್ಯ. ಕನ್ನಡದ ಮೊದಲ ಮಹಮದೀಯ ಕವಿ ಯಾರು? ಇದರ ಉತ್ತರ ಶಿಶುನಾಳ ಶರೀಫರು. ಕನ್ನಡದ ಮೊದಲ ಕವಯತ್ರಿ ಯಾರು? ಇದರ ಉತ್ತರ ಅಕ್ಕ ಮಹಾದೇವಿ. ಕನ್ನಡದ ಮೊದಲ ಸ್ವತಂತ್ರ ಸಾಮಾಜಿಕ ಕಾದಂಬರಿ ಯಾವುದು? ಇದರ ಉತ್ತರ ಇಂದಿರಾಬಾಯಿ. ಕನ್ನಡದ ಮೊದಲ ಪತ್ತೇದಾರಿ ಕಾದಂಬರಿ ಯಾವುದು? ಇದರ ಉತ್ತರ ಚೋರಗ್ರಹಣ ತಂತ್ರ. ಕನ್ನಡದ ಮೊದಲ ಛಂದೋ ಗ್ರಂಥ ಯಾವುದು? ಇದರ ಉತ್ತರ ಛಂದೋಂಬುದಿ. ಇದನ್ನು ರಚನೆ ಮಾಡಿದವರು ನಾಗವರ್ಮ. ಕನ್ನಡದ ಮೊದಲ ಸಾಮಾಜಿಕ ನಾಟಕ ಯಾವುದು? ಇದರ ಉತ್ತರ ಇಗ್ಗಪ್ಪ ಹೆಗ್ಗಡೆಯ ವಿವಾಹ ಪ್ರಹಸನ. ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಯಾವುದು? ಇದರ ಉತ್ತರ ಜಾತಕ ತಿಲಕ. ಕನ್ನಡದ ಮೊದಲ ಗಣಿತಶಾಸ್ತ್ರ ಗ್ರಂಥ ಯಾವುದು? ಇದರ ಉತ್ತರ ವ್ಯವಹಾರ ಗಣಿತ. ಕನ್ನಡದ ಮೊದಲ ಕಾವ್ಯ ಯಾವುದು? ಸ್ನೇಹಿತರೆ, ಈ ಉತ್ತರವನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕು. ಮುಂದೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತೀನಿ. 2 ಪ್ರಶ್ನೆ ಉತ್ತರಗಳನ್ನು ಕಮೆಂಟ್ ಬಾಕ್ಸಲ್ಲಿ ಒಂದೇ ಕಮೆಂಟ್ನಲ್ಲಿ ತಿಳಿಸಬೇಕು. ಯಾರು ಸರಿಯಾಗಿ ಉತ್ತರ ನೀಡ್ತೀರಾ 3 ಜನರದ್ದು ಮುಂದಿನ ವಿಡಿಯೋದಲ್ಲಿ ಸ್ಕ್ರೀನ್ಶಾಟನ್ನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಲಾಗುವುದು. ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು? ಇದರ ಉತ್ತರ ಒಡ್ಡಾರಾಧನೆ. ಕನ್ನಡದ ಮೊದಲ ಪ್ರೇಮ ಗೀತೆಗಳ ಸಂಕಲನ ಯಾವುದು? ಇದರ ಉತ್ತರ ಒಲುಮೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರು? ಇದರ ಉತ್ತರ HV ನಂಜುಂಡಯ್ಯ. ಕನ್ನಡದ ಮೊದಲ ವೈದ್ಯ ಗ್ರಂಥ ಯಾವುದು? ಇದರ ಉತ್ತರ ಗೋವೈದ್ಯ. ತುಂಗಾ ನದಿಗೆ ಇದ್ದ ಇನ್ನೊಂದು ಹೆಸರೇನು? ಸ್ನೇಹಿತರೆ, ಇವೆರಡು ಪ್ರಶ್ನೆಗಳಿಗೆ ಕಮೆಂಟ್ ಬಾಕ್ಸಲ್ಲಿ ಒಂದೇ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ವಿಡಿಯೋದಲ್ಲಿ ಟಾಪ್ 3 ಜನರ ಆನ್ಸರ್ಗಳನ್ನು ಅಪ್ಲೋಡ್ ಮಾಡಲಾಗುವುದು. ಧನ್ಯವಾದ.